ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಪುದೀನ ರೈಸ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಅಂದ್ರೇ ತುಂಬಾ ಚೆನ್ನಾಗಿದೆ, ಕೇಳೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ತಿಂದರೆ ಕೂಡ ಇನ್ನೂ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಈಗ ಮೊದಲಿಗೆ ನಾನು ಒಂದು ಅರ್ಧ kg ಆಗೋಷ್ಟು ರೈಸ್ ಮಾಡಿ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಪುದೀನ ತೊಳೆದು ಇಟ್ಕೊಂಡಿದ್ದೀನಿ. 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 4 ರಿಂದ 5 ಕಾಳು ಮೆಣಸು, 1 ಈರುಳ್ಳಿ, ಒಂದು 5 ರಿಂದ 6 ಹಸಿಮೆಣಸಿಕಾಯಿ, ಪಲಾವ್ ಐಟಮು, ಗ್ರೀನ್ ಗೋಡಂಬಿ ಮತ್ತು ವೈಟ್ ಗೋಡಂಬಿ ಎರಡು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಿಟಿಕೆ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಮಸಾಲೆ ರುಬ್ಬೋಕ್ಕೆ ಜಾರ್ಗೆ ಪುದೀನ ಸೊಪ್ಪು, ಹಸಿಮೆಣಸಿಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನ ಹಾಕಿ ರುಬ್ಕೊಳ್ಳೋಣ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಇದೊಂದು ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಡೋದು ಬೇಡ, ದಪ್ಪ ದಾರ ರುಬ್ಕೋಬೇಕು, ತರಿಯಾಗಿ ಇರಬೇಕಿದು. ಬನ್ನಿ ಈಗ ಇದನ್ನು ನಾನು ರುಬ್ಕೋತೀನಿ. ಬನ್ನಿ ಈಗ ನಾನು ಸ್ಟವ್ ಮೇಲೆ ಕಾಯೋಕ್ಕೆ ಒಂದು ನಾನ್ ಸ್ಟಿಕ್ ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಬೇಗ ಕೂಡ ರೆಡಿ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ನಾನೀಗ ಗೋಡಂಬಿ ಎರಡನ್ನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಇದನ್ನು ಸಪ್ರೇಟ್ ಎತ್ತಿಟ್ಕೋಬೇಕು. ನಿಮಗೆ ಗ್ರೀನ್ ಗೋಡಂಬಿ ಇಲ್ಲ ಅಂದರೆ ವೈಟು ಕೂಡ ಹಾಕೋಬೋದು. ನಾನು ಇರೋದ್ರಿಂದ ಎರಡು ಮಿಕ್ಸಲ್ಲಿ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಫ್ರೈ ಮಾಡಿಕೊಂಡು ಕ್ರಿಸ್ಪಿಯಾಗಿರಲಿ ಅಂತ. ಈಗ ಗೋಡಂಬಿ ಫ್ರೈ ಆಗಿದೆ, ಇದನ್ನೆಲ್ಲ ನಾವು ಈಗ ಎತ್ತಿಟ್ಕೋಬೇಕು. ಈಗ ಅದೇ ಎಣ್ಣೆಗೆ ನಾನು ಪಲಾವ್ ಐಟಮ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಆದರೆ ಈ ಚೊಡಿಗೆ ತುಪ್ಪ ನನಗೆ ಸೆಟ್ ಆಗೋಲ್ಲ ನಮ್ಗಳಿಗೆ, ಅದಕ್ಕೆ ನಾನು ಬರೀ ಆಯಿಲ್ ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ತುಪ್ಪ ಇಷ್ಟ ಆಗುತ್ತೆ ಪರವಾಗಿಲ್ಲ, ನಮಗೇನು ಆಗೋಲ್ಲ ನನಗೆ, ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಇದು ಕೂಡ ಫ್ರೈ ಆಗಿದೆ. ಬಟಾಣಿ ಇದ್ದರೆ ಬಟಾಣಿನೂ ಆ್ಯಡ್ ಮಾಡ್ಕೋಬೋದು. ನಾನು ಏನಿಲ್ಲ, ಇಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಬೇಗ ಆಗುತ್ತೆ, ಟಿಫನ್ಗೆಲ್ಲ ಮಕ್ಕಳಿಗೆ ಟಿಫನ್ ಕಟ್ಟೋಕ್ಕೆಲ್ಲ ಬೇಗ ರೆಡಿ ಆಗುತ್ತೆ. ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತೀವಿ, ಟಿಫನ್ ಕಟ್ಟಬೇಕು, ಮಕ್ಳಿಗೂ ಟೈಮ್ ಆಗುತ್ತೆ, ಅಂಥ ಟೈಮಲ್ಲೆಲ್ಲ ಬೇಗ ರೆಡಿ ಮಾಡ್ಕೋಬೋದು ಪುದೀನ ರೈಸ್ನ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಈಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಈಗ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೆನಲ್ಲ, ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕೋದ್ರಿಂದ ನಿಮಗೆ ಕಲರ್ ಬೇರೆ ಥರನೇ ಚೇಂಜ್ ಆಗುತ್ತೆ, ಅದಕ್ಕೆ ಲೈಟಾಗಿ ಹಾಕ್ಕೊಳ್ಳಿ ನೋಡಿ. ಈಗ ಈ ಕಡೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ರುಬ್ಬಿದ್ದೀನಿ, ದಪ್ಪ ಥರನೇ ಇರಬೇಕು, ತುಂಬ ನುಣ್ಣಗೆಲ್ಲ ರುಬ್ಕೋಬಾರ್ದು, ದಪ್ಪ ಥರನೇ ರುಬ್ಬಿರಬೇಕು. ಈಗ ಇದನ್ನು ನಾನು ಆ್ಯಡ್ ಮಾಡ್ಕೊತೀನಿ ಇದ್ರೊಳಕ್ಕೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕೆಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೋಬೇಕು. ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ, ಪುದೀನ ಸೊಪ್ಪು ಘಮ ಘಮ ಅಂತ ಇದೆ, ಬೇಗ ಕೂಡ ಆಗುತ್ತೆ ಇದು. ಇದೊಂದು 2 ನಿಮಿಷ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ
ಪುದೀನ ಮಸಾಲೆ ಎಲ್ಲ ಹಾಕಿದ್ದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ನೀಟಾಗಿ. ಈಗ ನಾವು ಮಾಡಿರೋಂಥ ರೈಸ್ನ ಹಾಕ್ಕೋಬೇಕು. ನೀವು ಡೈರೆಕ್ಟು ಎಲ್ಲ ಹಾಕಿ ಕೂಡ ಅಕ್ಕಿನೂ ಹಾಕಿ ಹಂಗೆ ಮಾಡ್ಕೋಬೋದು. ಆ ಥರ ಮಾಡೋದ್ರಿಂದ ನಾವು ಮಾಮೂಲಿ ಪಲಾವ್ ಮಾಡ್ತೀವಲ್ಲ ಆ ರೀತಿ ಆಗುತ್ತೆ. ಅದಕ್ಕೆ ನಾನು ಮೊದಲೇ ರೈಸ್ ಮಾಡಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರನೂ ಮಾಡ್ಕೋಬೋದು. ಆ ಥರ ಮಾಡಿದ್ರೆ ಅದೊಂಥರ ಪಲಾವ್ ಟೇಸ್ಟ್ ಬರುತ್ತೆ. ಈ ಥರ ಇರೋದ್ರಿಂದ ನೋಡಿ ಫುಲ್ಲು ನೀಟಾಗಿ ಗ್ರೀನ್ ಕಲರಲ್ಲೇ ಇರುತ್ತೆ. ರುಚಿ ನೋಡಿ ನಿಮಗೆ ಸಪ್ಪೆ ಅನಿಸಿದ್ರೆ ಮತ್ತೆ ಕೂಡ ಉಪ್ಪು ಹಾಕ್ಕೋಬೋದು. ಬಾಸುಮತಿ ರೈಸಲ್ಲೂ ಕೂಡ ಮಾಡ್ಕೋಬೋದು. ನಾನು ಮಾಮೂಲಿ ರೈಸಲ್ಲೇ ಮಾಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗೋಡಂಬಿ, ರೈಸು ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ಲಿಟ್ಲು ಕ್ಲೋಸ್ ಮಾಡೋಣ. ಪ್ಲೇಟ್ ಮುಚ್ಚಿ ದಮ್ಮಿಗೆ ಬಿಡೋಣ. 2 ನಿಮಿಷ ದಮ್ಮಾಗಲಿ. ಇದು ಅದಾದರೆ ರೆಡಿ ಆಗುತ್ತೆ ಅಂತ. ಓಕೆ, ಇದಾಗಿ 2 ನಿಮಿಷ ಕ್ಲೋಸ್ ಮಾಡಿಡೋಣ. ಬನ್ನಿ ಈಗ ಪುದೀನ ರೈಸು ಆಗಿದೆ ನೋಡೋಣ. ನೋಡಿ ತುಂಬಾ ಚೆನ್ನಾಗಿ ದಮ್ಮಾಗಿದೆ, ನೀಟಾಗಿದೆ. ಅನ್ನ ಕೂಡ ತುಂಬಾ ಉದುರಾಗಿದೆ. ಓಕೆ, ಇದು ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಸರ್ವ್ ಮಾಡ್ಬೋದು. ಬನ್ನಿ ಫ್ರೆಂಡ್, ಪುದೀನ ರೈಸು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ, ಘಮ ಘಮ ಅಂತ ಇದೆ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಬೇಗ ಮಾಡಿಕೊಡ್ಬೋದು. ಸ್ಕೂಲ್ ಟೈಮಲ್ಲಿ ಲಂಚ್ಗೆಲ್ಲ ಬೇಗ ಮಾಡಿಕೊಡ್ಬೋದು. ಹೊಗೆ ಕೂಡ ಚೆನ್ನಾಗಿ ಬರ್ತಾಯಿದೆ ನೋಡಿ, ಬಿಸಿ ಇದೆ. ಈಸಿ ಮೆಥಡು, ಈಸಿ ಕೂಡ, ಬೇಗ ರೆಡಿಯಾಗುತ್ತೆ. ನಮಗೆ ಒಂದು 10 ನಿಮಿಷದಲ್ಲ, 10 ನಿಮಿಷ ಅರ್ಧ ಗಂಟೆಲೆಲ್ಲ ರೆಡಿಯಾಗುತ್ತೆ. ರೈಸ್ ಒಂದು ಮಾಡ್ಕೊಬಿಟ್ರೆ ಬೇಗ ರೆಡಿಯಾಗುತ್ತೆ. ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಕೆಮ್ಮು ಇರೋ ಟೈಮಲ್ಲಂತೂ ಮಾಡಿಕೊಂಡ್ರೆ, ಚಳಿ ಟೈಮಲ್ಲೆಲ್ಲ ಈ ಥರ ಬಿಸಿ ಬಿಸಿ ಮಾಡಿಕೊಟ್ರೆ ಮಕ್ಕಳು ಕೂಡ ಸ್ನ್ಯಾಕ್ಸ್ ಟೈಮಲ್ಲಿ ಬಂದಾಗ ಕೂಡ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಪುದೀನ ರೈಸು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.